ಸರ್, ಸುಮನ್ ಟಿ ವಿ ಮಹೇಶ್ ಅಂತ. ಜನವರಿ 31ಕ್ಕೆ ನೀವು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗುತ್ತೆ. ಈ ಜರ್ನಿಯಲ್ಲಿ ಸಾಕಷ್ಟು ಸ್ಟೋರಿಗಳನ್ನು ನೀವು ಕೇಳಿದ್ದೀವಿ. ಮಾರ್ಕ್ ಸಿನಿಮಾ ಅಂತ ಬಂದಾಗ ಈ ಜರ್ನಿಯಲ್ಲಿ ಯಾವತ್ತೂ ಕೂಡ ಈ ಕಥೆಯನ್ನು ಕೇಳಿರಲಿಲ್ವಾ? ಕೇಳಿದರೆ ಆಗ ಯಾಕೆ ಮಾಡಿರಲಿಲ್ಲ? ಇದರ ಹೊಸತನ ಏನಿದೆ ಅಂತ ಈಗ ಮಾಡ್ತೀವಿ. How old are you? ಸರ್, 30 ವರ್ಷ. On the other hand, ಏನಕ್ಕೆ ನಿಮಗೆ ಕೇಳಿದೆ ಅಂದರೆ, ಇಟ್ಸ್ ನಾಟ್ ಟು ಶೋ ದಟ್ ಸಿ ಮೈ ಎಕ್ಸ್ಪೀರಿಯನ್ಸ್ ಅಂತಲ್ಲ. ಗಾಡ್ಸ್ ಗ್ರೇಸ್, ಐ ಆಮ್ ಸ್ಟಿಲ್ ಅರೌಂಡ್, ಸರ್. You were born when I think I just came in. You entered the world and entered cinema. Gracefully 30 years ನಾನು ನಿಮ್ಮ ಪ್ರಶ್ನೆಗಾಗಿ ಕಾದಿದ್ದೀನಿ. ಸೊ ಆ ರೀತಿ ತೊಗೊಳ್ಳೋಣ. ಐ ಟೇಕ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್. ಆ್ಯಂಡ್ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಇವಾಗ ಮನೆಯಲ್ಲಿ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ 2 to 3 ಚಿಲ್ಡ್ರನ್, ಐ ಆಮ್ ನಾಟ್ ಶ್ಯೂರ್. ಜಸ್ಟ್ ಬಿಕಾಸ್ ನೀವು ಒಂದು ಮಗು ಇದೆ ಅನ್ನೋ ತಕ್ಷಣ ಎರಡನೇ ಮಗು ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅಂತ ಹೇಳ್ಬಿಡಿ. ದಟ್ ಇಸ್ ನ್ಯೂ. ಮಾರ್ಕಲ್ಲಿ ಏನು ನೋಡಿದೆ, ಏನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ. ನನ್ನ ಜನ ನೋಡೋಕ್ಕೆ ಹೋದಾಗ ಮ್ಯಾಕ್ಸ್ ಏನು ಇಷ್ಟಪಟ್ಟಿದ್ರು, ಏನು ಕೊಡ್ಬೋಲ್ಲೆ. ಈಗ ಎಮರ್ಜೆನ್ಸಿ ಈ ಸಿನಿಮಾ ಬಿಲ್ಲಾರಂಗ ಭಾಷಾ ಹೋಗ್ಬೇಕಾದ್ರೆ ಈ ವರ್ಷ ಬರೋಲ್ಲ ಅಂತ ಕಂಡು ಬಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು ವಿಜಯ್. ಅವರು ನಾಟ್ ಹೇಳಿದ ಜ್ಞಾಪಕ ಆಯ್ತು ನನಗೆ. ಕರೆದೆ, ವೆರಿ ಬ್ಯೂಟಿಫುಲಿ ಹಿ ಹ್ಯಾಡ್ ಡನ್. ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಅವರಿಗೆ ಕನ್ನಡ ಚಿತ್ರರಂಗ ಗೊತ್ತಿಲ್ಲ. ನನ್ನ ಬಗ್ಗೆ ಗೊತ್ತಿದೆ ಹೊರತು ಸಿಕ್ಕಾಪಟ್ಟೆ ಗೊತ್ತಿಲ್ಲ. ನನ್ನ ವೀಕ್ಷಕರು ಗೊತ್ತಿಲ್ಲ. ಅದಷ್ಟು ಒಂದು ರಿಲೀಸಲ್ಲಿ ನೋಡಿದ್ರು. ಫಸ್ಟ್ ಡೇ ಯಾವಾಗ ನರ್ತಕಿಲಿ ಓಪನ್ ಆಯಿತು, ಹಿ ಸಾ ಎವ್ರಿಥಿಂಗ್. ಹಿ ಲರ್ನ್, ಹಿ ಕೇಮ್ ಬ್ಯಾಕ್. ಸೊ 10 pounds ಮೋರ್ ಬಂದಿದ್ದಾರೆ. ಹಿ ಈಸ್ ಏಬಲ್ ಟು ರೈಟ್ ವೆರಿ ವೆಲ್ ಫಾರ್ ಮೈ ಆಡಿಯನ್ಸಸ್. ಸೊ ಅದನ್ನು ಕೇಳಿದಾಗ ಮ್ಯಾಕ್ಸ್ ಕೇಳಿದಾಗಲೇ ಎಕ್ಸೈಟ್ ಆದವನು ಅದ್ರ 10%, 4 ಪಟ್ಟು ಅಟ್ಲೀಸ್ಟ್ ಜಾಸ್ತಿ ಕಥೆಯಲ್ಲಿ ಕೇಳಿದಾಗ ಇಟ್ ವಿಲ್ ಎಕ್ಸೈಟ್ ಮೀ. ಕರೆಕ್ಟ್. ಆ್ಯಂಡ್ ಐ ಗಾಟ್ ವೆರಿ ಎಕ್ಸೈಟೆಡ್ ವಿತ್ ದ ಕ್ಯಾರೆಕ್ಟರ್ ಆರ್ಕ್. ಆ್ಯಂಡ್ ಎಲ್ಲದಕ್ಕೇನೆ ಹೆಚ್ಚಾಗಿ ಅಷ್ಟು ಪಾತ್ರಗಳು ಅಕ್ಕಪಕ್ಕದಲ್ಲಿ. ಆ್ಯಂಡ್ ದ ಸ್ಕೇಲ್ ಆ್ಯಂಡ್ ದ ಮೊಮೆಂಟಮ್ ಆಫ್ ದ ಸ್ಪೀಡ್ ಆಫ್ ದ ಫಿಲ್ಮ್. ಆ್ಯಂಡ್ 4 ಪ್ಯಾರಲಲ್ ಲೈನ್ಸ್ ಏನು ವರ್ಕ್ ಆಗ್ತಾ, ಹೌ ದ ಸ್ಟೋರಿ ಅನ್ಫೋಲ್ಡ್ಸ್. 48 hours ಟೈಮ್ ಲೈನ್ ಸಿನಿಮಾದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟ ಆಗಿದ್ದು ಒಂದೇ ಕಾಸ್ಟ್ಯೂಮು, ಚೇಂಜ್ ಮಾಡೋಕ್ಕೇನಿಲ್ಲ. ಆ್ಯಂಡ್ ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ, ಗ್ಲಾಮರ್ ಹಾಕೋಕ್ಕೆ ಮೇಕಪ್ ಇಲ್ಲ. ತುಂಬ ಖುಷಿಯಾಗಿದೆ. ಹಾಗೆ ಹೋಗ್ಬಿಡ್ಬೋದಲ್ಲ ಶೂಟಿಂಗಿಗೆ ಅಂತ ಅದೊಂದು ಇತ್ತು ನನಗೆ. ಸೊ ಎವ್ರಿಥಿಂಗ್ ಪುಟ್ ಟುಗೆದರ್ ಆಗಿದೆ. ಎರಡಲ್ಲಮ್ಮ, ಬಿಲ್ಲರಂಗ ಭಾಷಾ ಫಸ್ಟ್ ಟೈಮ್ ನಾವು ಹೇಳಿದಾಗ ಆಲ್ಮೋಸ್ಟ್ 7 years ಬ್ಯಾಕ್. ಬಿಫೋರ್ ವಿಕ್ರಾಂತ್ ರೋಣ ಆ್ಯಕ್ಚುಲಿ ನೀವು ನೋಟಿಸ್ ಮಾಡೋಕ್ಕೋದ್ರೆ ಒಂದು ಚಿಕ್ಕದಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅನು ಭಂಡಾರಿ. ಬಟ್ ದೆನ್ ಬಿಲ್ಲರಂಗ ಭಾಷಾ ಮಾಡೋಕ್ಕೆ ನಾವು ಹಿಡಿದಾಗ ಸ್ವಲ್ಪ ಭಯ ಇತ್ತು ನಮಗೆ. ಬಿಕಾಸ್ ಆ ಸ್ಕೇಲ್ ಮಾಡೋಕ್ಕಾಗುತ್ತಾ ನಮಗೆ? ದುಡ್ಡಿನ ಪ್ರಶ್ನೆ ಅಲ್ಲ. ಏನಾಗಿದೆ, ಎಷ್ಟೋ ಸಿನಿಮಾ ನೋಡಿರ್ತೀರಿ ನೀವು, ಕೆಲವು ಟೈಮ್ CG ರಾಂಗ್ ಆಗಿ ಕೆಲವು ಎಡವಟ್ಟುಗಳಾದಾಗ. ಇವಾಗ ನಮಗೆ ವಿಕ್ರಾಂತ್ ರೋಣ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ, ನಮ್ಮ ಕೆಪಾಸಿಟಿ ಗೊತ್ತಿಲ್ಲ, ನಾವು ಮಾಡೋಕ್ಕಾಗುತ್ತಾ. ಏನೋ ಕನಸು ಕಟ್ಕೊಂಡು ಹೋಗಿ ಏನಾಗುತ್ತೆ ಗೊತ್ತಾ? ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾವು ಯಾರೂ ಕಲಾವಿದರಾಗಲಿ ಸಿನಿಮಾ ಮಾಡೋರು, ನಾವು ಫ್ಲಾಪ್ ಕೊಟ್ಟಾಗ ನಾವು ಯಾರೂ ಸೋತಿಲ್ಲ. ನಮ್ಮ ಸಿನಿಮಾ ನೋಡಿ ನೀವು ಹೊರಗಡೆ ಬರ್ಬೇಕಾದ್ರೆ ನಗಾಡ್ಕೊಂಡು ಬಂದುಬಿಟ್ರೆ ಅಲ್ಲಿ ಐ ಥಿಂಕ್ ವಿ ಆರ್ ಆಲ್ ಫಿನಿಶ್ಡ್. ಸೊ ದಟ್ ಸ್ಕೇರ್ಸ್ ಅಸ್. ಸೊ ಬಿಲ್ಲರಂಗ ಭಾಷಾ ವಾಸ್ ಅ ವೆರಿ ಡೆಲಿಕೇಟ್ ಫಿಲ್ಮ್ ವೇರ್ ತುಂಬ ನಾಲೆಜ್ ಬೇಕಿತ್ತು. ಸೊ ಮಧ್ಯದಲ್ಲಿ ನಮ್ಮ ಕೈಲಿ ಆಗುತ್ತಾ ಅಂತ ಒಂದು ಪ್ರಯತ್ನ ಪಡೋಣ ಅಂತ ಅಂದಾಗಲೇ ಮಾಡಿದ್ದು ವಿಕ್ರಾಂತ್ ರೋಣ. ಸೊ ವಿಕ್ರಾಂತ್ ರೋಣದಲ್ಲಿ ಅನೂಪ್ ಭಂಡಾರಿ ಬೀಯಿಂಗ್ ಅನೂಪ್ ಭಂಡಾರಿ ಲರ್ನ್ಡ್ ಅ ಲಾಟ್ ಆನ್ CG. ನೀವು ಆ ವಿಕ್ರಾಂತ್ ರೋಣದಲ್ಲಿ ನೋಡಿರ್ತೀರಿ ಹೌ ಬ್ಯೂಟಿಫುಲಿ ಹಿ ಕ್ರಿಯೇಟೆಡ್ ದಟ್ ಫಾರೆಸ್ಟ್, ಅನದರ್ ಲ್ಯಾಂಡ್. ಅಲ್ಲಿಂದ ಕಲ್ತ್ವಿ, ಎಲ್ಲ ಮಾಡಿದ್ರು. ದೆನ್ ಹಿ ಈಸ್ ಏಬಲ್ ಟು ಡೂ ಇಟ್ ಟುಡೇ. ಇವತ್ತಿಗೆ ಬಂದು ಕುತ್ಕೋತು ಬಿಕಾಸ್ ಬಡ್ಜೆಟ್ ಇಸ್ ವೆರಿ ಹೈ. ವಿ ನೀಡೆಡ್ ರೈಟ್ ಇನ್ವೆಸ್ಟರ್ಸ್, ವಿ ನೀಡೆಡ್ ರೈಟ್ ಬಿಲೀಫ್ಸ್. ಸುಮ್ಮನೆ ದುಡ್ಡಿದೆ, ಆಸೆ ಇದೆ ಅಂತ ಕೈ ಹಾಕಿ ಆಮೇಲೆ ಏನೋ ಆಗ್ಬಿಡ್ಬಾರ್ದು.